ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ವಿಷಯ ದೇವರು ನಮ್ಮನ್ನು ಯಾವಾಗ ಪರೀಕ್ಷಿಸುತ್ತಾನೆ, ಜೀವನದ ಸತ್ಯ ಅರಿತುಕೊಳ್ಳಿ. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲ ಸಮಯಗಳಲ್ಲಿ ಎಲ್ಲವೂ ತಪ್ಪಾಗಿ ನಡೆಯುವಂತೆ ಅನಿಸುತ್ತದೆ. ಯಾವುದೇ ಕೆಲಸ ಸರಿಯಾಗೋದಿಲ್ಲ, ಕನಸುಗಳು ಮುರಿಯುತ್ತವೆ, ಮನಸ್ಸು ಬೇಸರದಿಂದ ತುಂಬುತ್ತದೆ. ಆಗ ನಮ್ಮೊಳಗೆ ಒಂದು ಪ್ರಶ್ನೆ ಮೂಡುತ್ತದೆ, ದೇವರೇ, ನಾನು ತಪ್ಪೇನು ಮಾಡಿದೆ, ನನ್ನನ್ನೇಕೆ ಪರೀಕ್ಷಿಸುತ್ತೀಯಾ? ಇಂದು ಈ ಪ್ರಶ್ನೆಗೆ ನಾವೊಂದು ಉತ್ತರ ಹುಡುಕೋಣ. ದೇವರು ನಮ್ಮನ್ನು ಯಾವಾಗ ಮತ್ತು ಯಾಕೆ ಪರೀಕ್ಷಿಸುತ್ತಾನೆ ಎಂಬ ಸತ್ಯ ತಿಳಿದುಕೊಳ್ಳೋಣ. ಪಾರ್ಟ್ 1. ದೇವರ ಪರೀಕ್ಷೆ ಎಂದರೆ ಏನು? ದೇವರ ಪರೀಕ್ಷೆ ಎಂದರೆ ಶಿಕ್ಷೆಯಲ್ಲ, ಅದು ಒಂದು ಅರಿವು, ಒಂದು ಪಾಠ. ದೇವರು ನಮ್ಮಿಂದ ಏನನ್ನಾದರೂ ಕಸಿದುಕೊಳ್ಳಲು ಅಲ್ಲ, ಆದರೆ ನಮ್ಮೊಳಗಿನ ಶಕ್ತಿಯನ್ನು ತೋರಿಸಲು ಪರೀಕ್ಷಿಸುತ್ತಾನೆ. ಹೂವು ಸುವಾಸನೆ ನೀಡಲು ಬಿಸಿಲಿನ ಕಿರಣ ಬೇಕು, ಹಾಗೆಯೇ ಮಾನವನ ಶಕ್ತಿ ಅರಿವಾಗಲು ಕಷ್ಟ ಬೇಕು. ಅದೇ ದೇವರ ಪರೀಕ್ಷೆ. ಪಾರ್ಟ್ 2. ದೇವರು ನಮ್ಮನ್ನು ಯಾವಾಗ ಪರೀಕ್ಷಿಸುತ್ತಾನೆ? ದೇವರು ನಮ್ಮನ್ನು ಪರೀಕ್ಷಿಸುವ ಸಮಯ ನಮ್ಮ ನಂಬಿಕೆ ಅಲುಗಾಡುವ ಕ್ಷಣದಲ್ಲಿ. ನಾವು ಹೇಳುತ್ತೇವೆ, ನಾನು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ದೇವರು ಕೇಳುತ್ತಾನೆ, ಸರಿ, ಆದರೆ ಈ ಕಷ್ಟದಲ್ಲೂ ನಂಬಿಕೆಯನ್ನು ಉಳಿಸಬಲ್ಲೆಯಾ? ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯದೆ ಮುಂದಿನ ತರಗತಿಗೆ ಹೋಗಲಾರ. ಹಾಗೆಯೇ ದೇವರು ಪರೀಕ್ಷೆ ಮಾಡದೆ ನಿನ್ನನ್ನು ಮುಂದಿನ ಹಂತಕ್ಕೆ ಕರೆದೊಯ್ಯಲಾರ. ಅದು ಆತ್ಮದ ಬೆಳವಣಿಗೆಯ ಹಾದಿ. ಪಾರ್ಟ್ 3. ಕಷ್ಟದ ಹಿಂದೆ ಅಡಗಿರುವ ಆಶೀರ್ವಾದ. ನಾವು ಕಷ್ಟವನ್ನು ನೋಡುತ್ತೇವೆ, ದೇವರು ಫಲಿತಾಂಶವನ್ನು ನೋಡುತ್ತಾನೆ. ನಾವು ನೋವನ್ನು ಕಾಣುತ್ತೇವೆ, ದೇವರು ಬದಲಾವಣೆಯನ್ನು ಕಾಣುತ್ತಾನೆ. ಬಹುಮಟ್ಟಿಗೆ ದೇವರ ಆಶೀರ್ವಾದ ಪರೀಕ್ಷೆಯ ರೂಪದಲ್ಲಿ ಬರುತ್ತದೆ. ಕಾಲಕಾಲಕ್ಕೆ ಜೀವನದ ಗಾಳಿ ತೀವ್ರವಾಗುತ್ತದೆ, ಆದರೆ ಅದು ನಮ್ಮ ದಿಕ್ಕು ತೋರಿಸಲು, ನಮ್ಮ ಧೈರ್ಯವನ್ನು ತೋರಿಸಲು ಪರೀಕ್ಷಿಸುತ್ತಾನೆ. ಪಾರ್ಟ್ 4. ಪರೀಕ್ಷೆಯ ಸಮಯದಲ್ಲಿ ನಾವು ಮಾಡಬೇಕಾದದ್ದು. 1. ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. 2. ಶಾಂತವಾಗಿರಿ, ಸಮಯದ ಮೇಲೆ ವಿಶ್ವಾಸವಿಡಿ. 3. ಕಷ್ಟದಲ್ಲಿಯೇ ಪಾಠ ಹುಡುಕಿ. 4. ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಿ. ಒಮ್ಮೆ ಯೋಚಿಸಿ, ಚಿನ್ನವನ್ನು ಬಿಸಿ ಮಾಡದೆ ಶುದ್ಧಗೊಳಿಸಲಾಗುವುದಿಲ್ಲ, ಹಾಗೆಯೇ ದೇವರು ನಿನ್ನ ಆತ್ಮವನ್ನು ಶುದ್ಧಗೊಳಿಸಲು ಕಷ್ಟದ ಗುಣಿಗೆ ಇಡುವನು. ಪಾರ್ಟ್ 5. ದೇವರ ಪರೀಕ್ಷೆಯ ನಂತರ. ಪ್ರತಿ ಪರೀಕ್ಷೆಯ ನಂತರ ಹೊಸ ದಾರಿ ತೆರೆದುಕೊಳ್ಳುತ್ತದೆ. ನೀನು ಅದನ್ನು ಸಹಿಸಿಕೊಂಡರೆ ದೇವರು ನಿನಗೆ ಅದಕ್ಕಿಂತ ದೊಡ್ಡ ಸಂತೋಷ, ಶಾಂತಿ ಮತ್ತು ಬಲ ಕೊಡುತ್ತಾನೆ. ನೀನು ಇಂದು ಕಷ್ಟದಲ್ಲಿದ್ದರೆ ದೇವರು ಹೇಳುತ್ತಿದ್ದಾನೆ, ನಿನ್ನೊಳಗೆ ಒಂದು ಹೊಸ ಅಧ್ಯಾಯ ಬರೆಯಲು ನಾನು ಸಿದ್ಧವಾಗಿದ್ದೇನೆ. ಕನ್ಕ್ಲೂಷನ್: ದೇವರು ನಮ್ಮನ್ನು ಪರೀಕ್ಷಿಸುತ್ತಾನೆಂದರೆ ಅದು ನಿನ್ನ ಹೃದಯವನ್ನು ಶುದ್ಧಗೊಳಿಸುವ ಪ್ರಕ್ರಿಯೆ. ನಂಬಿಕೆಯನ್ನು ಬಿಡಬೇಡಿ. ಅವನು ಮೌನವಾಗಿದ್ದರೂ ಕೆಲಸ ಮಾಡುತ್ತಾನೆ. ನೀನು ಅಳುತ್ತಿದ್ದರೂ ಅವನು ಕಣ್ಣೀರನ್ನು ಆಶೀರ್ವಾದವಾಗಿ ಪರಿವರ್ತಿಸುತ್ತಾನೆ. ಹೀಗಾಗಿ ಜೀವನದ ಪ್ರತಿ ಪರೀಕ್ಷೆಯನ್ನು ದೇವರ ಕೃಪೆಯಾಗಿ ನೋಡಿ, ಏಕೆಂದರೆ ಕಷ್ಟದ ನಂತರ ಯಾವಾಗಲೂ ಹೊಸ ಬೆಳಕು ಹುಟ್ಟುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.